ಭೈರವಿ, ಏನೋ ಅವಳ ಹಾಗೆ ನೋಡ್ತಾ ಇದ್ಯಾ? ಊಟ ಮಾಡು. ನಾನು ಯಾಕೆ ಗುರೈಸ್ಲಿ? ಯಾರಿಗೂ ಊಟ ಮಾಡಿಸಿದ್ರೆ ನನ್ಗೇನು? ನನ್ನ ನೋಡಿದ್ರೆ ನಿಮ್ಗೆಲ್ಲರಿಗೂ ನಗು ಬರುತ್ತಲ್ವಾ? ನನಗೆ ಊಟನೂ ಬೇಡ, ಏನು ಬೇಡ. ಆಯ್ತಾಯ್ತು ಭೈರವಿ, ಕೂತ್ಕೋ. ಸಾರಿ. ಎಲ್ಲ ಯಾಕೆ ನೋಡಿ ನಗ್ತಾ ಇದ್ದೀರಾ? ಹಾ, ಎಲ್ಲ ಸಾರಿ ಕೇಳಿ. ಸಾರಿ. ನನ್ನ ಮಗಳು ನೋಡಿದ್ರೆ ನಿಮ್ಗೆಲ್ಲ ನಗು ಬರುತ್ತಾ? ಪುಟ್ಟ, ಎಲ್ರಿಗೂ ಹೇಳಿದೀನಿ, ನೀನ್ ಊಟ ಮಾಡು, ಊಟ ಮಾಡು. ಅವ್ರ ಜೊತೆ ಸೇರ್ಕೊಂಡು ನೀವು ನಕ್ಕಿಲ್ವಾ ಅಪ್ಪ? ನೀವೇನ್ ಡ್ರಾಮಾ ಆಡ್ತಿದ್ದೀರಾ? ಎಲ್ರಿಗೂ ನನ್ ಬೇಡ ಆಗೋದೆ. ಪುಟ್ಟ, ಕೂತ್ಕೋ ನೀನು. ಆ ಥರ ಏನೂ ಇಲ್ಲ, ಕೂತ್ಕೋ. ಕೂತ್ಕೋ ಮಗಳೇ, ಊಟ ಮಾಡು. ಏನ್ ಮೇಷ್ಟ್ರೆ, ಮನೆಗ್ ಬಂದು ಕೆಲಸ ಮಾಡ್ತಿದ್ದೀರಲ್ಲ? ಏನಮ್ಮ ಮಾಡೋದು? ನನ್ನ ಹೆಂಡತಿ ಫ್ರೀ ಇಲ್ವಲ್ಲ. ಗುಬ್ಬಚ್ಚಿಗಳಲ್ಲಿ ಬರೀ ಮರಿಗಳೇ ಇರ್ತವೆ. ಗಂಡು ಗುಬ್ಬಚ್ಚಿಗೆ ಜಾಗ ಇಲ್ಲ. ಈ ಗಂಡು ಗುಬ್ಬಚ್ಚಿ ಒಂಟಿ ಆಗೋಗಿದೆ. ಸರಿ, ಲ್ಯಾಪ್ಟಾಪ್ ಅಲ್ಲಿ ಏನು ಅಷ್ಟೊಂದು ಡೀಪ್ ಆಗೇನು ನೋಡ್ತಿದ್ದೀರಾ? ಏನ್ ಸ್ಟಡಿ ಮಾಡ್ತಿದ್ದೀರಾ? ಪ್ಲೇಟ್ ಚೆನ್ನಾಗಿ ಚೇಂಜ್ ಮಾಡ್ತೀಯಾ? ಹೇಳಿ ಅಶೋಕ್. ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪ್ನಿನ ಮತ್ತೆ ಶುರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ? ಇದು ತುಂಬಾನೇ ಒಳ್ಳೆ ಥಾಟ್ ಪ್ರೋಸೆಸ್ ಅಶೋಕ್. ನಮ್ಮ ಹತ್ರ ಎಷ್ಟು ಒಳ್ಳೆ ವರ್ಕರ್ಸ್ ಇದ್ರು, ಎಂತ ಒಳ್ಳೆ ಸ್ಟಾಫ್ ಇತ್ತು, ಎಂತೆಂತ ಇಂಜಿನಿಯರ್ಸ್ ಇದ್ರು. ಮತ್ತೆ ಹೇಗಾದ್ರೂ ಮಾಡಿ ಅವ್ರನ್ನೆಲ್ಲ ಕಾನ್ಫರೆನ್ಸ್ ತಗೊಂಡು ಆ ಟೀಮನ್ನೇ ಮತ್ತೆ ಒಂದಾಗಿ ಕೆಲಸ ಮಾಡೋ ಹಾಗೆ ಮಾಡ್ಬೇಕು. ಆದ್ರೆ ಹಾಳಾದ ರಾವಣ್ ಇಡೀ ಕಂಪನಿನೇ ಮುಚ್ಚಿಬಿಟ್ಟ. ಒಂದಷ್ಟು ಕಡೆ ಕೊಟೇಶನ್ ಕಳಿಸಿದ್ದೀನಿ. ಬರುವಂತ ಟೆಂಡರ್ಗಳಿದಾವೆ. ಗುಡ್. ಹಾಗಾದ್ರೆ ನಮ್ ಕಂಪನಿಲಿ ಇದ್ದವ್ರನ್ನೇ ಮತ್ತೆ ವಾಪಸ್ ಕರ್ಸ್ಕೊಳ್ಳೋಣವಾ? ಒಂದಷ್ಟು ಜನರ ಹತ್ರ ಮಾತಾಡಿದ್ದೀನಿ. ಅವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವು ಶುರು ಮಾಡಿ ಸರ್, ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ನಾವು ಮತ್ತೆ ವಾಪಸ್ ಕರ್ಸ್ಕೋಬೇಕು ಅಂತಂದ್ರೆ ನಮ್ ಕೈಯಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಇರ್ಬೇಕಲ್ವಾ? ಅದ್ ಹಾಗಲ್ಲ ಅಶೋಕ್. ಕಂಪನಿ ಓಪನ್ ಮಾಡೋದು ಗ್ಯಾರಂಟಿ ಅಂತ ಅಂದ್ಮೇಲೆ ಟೀಮ್ ರೆಡಿ ಮಾಡ್ಕೊಳ್ಳೋದನ್ನ ಶುರು ಮಾಡೋಣ. ಪ್ರಾಜೆಕ್ಟ್ಸ್ ನಮಗ್ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಅವರು ನಮ್ಮ ಹತ್ರ ಇರುವಂತ ಮ್ಯಾನ್ ಪವರ್ ಏನು ಅಂತ ಕೇಳ್ತಾರೆ. ಆಗ ನಾವು ಪ್ರಾಜೆಕ್ಟ್ ಸಿಗ್ಲಿ ಅಂತ ವೇಟ್ ಮಾಡ್ತಿದೀವಿ. ಇದಾದ್ಮೇಲೆ ಎಲ್ರನ್ನೂ ಹೈರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಆದ್ರೂ ಹೇಗ್ ಬರತ್ ಹೇಳಿ? ಅದಕ್ಕೆ ಇಂಜಿನಿಯರ್ಸು, ವರ್ಕರ್ಸು ಅಂಡ್ ಎಂಟೈರ್ ಸ್ಟಾಫ್ ನಮ್ಮ ಹತ್ರ ರೆಡಿ ಇರಬೇಕು. ನೀನ್ ಹೇಳೋದು ಸರಿ ಶಿವಗಾಮಿ. ನಮ್ ಕೈಯಲ್ಲಿ ಟೀಮ್ ಇದ್ರೇನೆ ಅಲ್ವಾ ಪ್ರಾಜೆಕ್ಟ್ ಕೇಳಕ್ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಹಾಗಾದ್ರೆ ಟೈಮ್ ಆಯ್ತು. ನೀವು ಈ ಪ್ರಾಜೆಕ್ಟ್ನ ಬೇಗ ಮುಗಿಸಿ ಬೇಗ ಮಲ್ಕೊಳ್ಳಿ. ನಾನು ಹೋಗಿ ಮಕ್ಕಳ ಜೊತೆ ಮಲ್ಗ್ತೀನಿ. ಗುಡ್ ನೈಟ್. ಏನಾಯ್ತು? ನಾನು ಬರ್ತೀನಿ. ಬೇಡ ಅಶೋಕ್, ಇಬ್ಬಿಬ್ರು ಮಕ್ಕಳು ಮಲಗಿದ್ದಾರೆ, ಸರಿ ಹೋಗಲ್ಲ. ಈ ಮಗುನ್ ಯಾರು ನೋಡ್ಕೋತಾರೆ? ಈ ಮಗುನ ನೋಡ್ಕೊಳ್ಳೋ ಟೈಮ್ ಬಂದಾಗ ನಾನ್ ನೋಡ್ಕೋತೀನಿ. ಓಕೆನಾ? ಈಗ ನೀವು ಬೇಗ ಕೆಲಸ ಮುಗಿಸಿ ಕರೆಕ್ಟ್ ಟೈಮ್ ಮಲ್ಕೋಬೇಕು. ಗುಡ್ ನೈಟ್. ದಿಶಾ, ಹೋಗು ಚಿನ್ನಿ, ಆ ಕಡೆ ಮಲ್ಕೋ. ನೀವಿಲ್ಲಿ ಮೇಡಮ್, ನಡಿ ಬಾ. ಮಲ್ಕೊಳ್ಳಿ ಇಬ್ರು. ಬನ್ನಿ.
ಬರೋವರೆಗೂ ಈ ಮನೇಲಿ ಯುವರಾಣಿ ತರ ಇದ್ದೆ. ಎಲ್ರ ಮನ್ಸಲ್ಲೂ ಮೊದಲನೇ ಸ್ಥಾನದಲ್ಲಿ ನಾನೇ ಇದ್ದಿದ್ದು. ಇವಳು ಬಂದ್ಮೇಲೆ ಎಲ್ರೂ ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನ್ ಕೆಟ್ಟೋಳಾಗೋದೆ. ಇವಳ ಮೇಲೆ ಹೇಗಾದ್ರೂ ಸೇಟ್ ತೀರ್ಸ್ಕೋಬೇಕಲ್ಲ. ಎದ್ದಿದ್ದಾಗ ಇವಳ ಜೊತೆ ಗಲಾಟೆ ಮಾಡಿದ್ರೆ ನನ್ನನ್ನೇ ಎಲ್ರು ಬೈತಾರೆ. ಏನ್ ಮಾಡೋದು? ಹಾ, ಒಳ್ಳೆ ಐಡಿಯಾ ಬಂತು. ಅವಳನ್ನ ಗಿಲ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ತರ ಮಲ್ಕೋಬಿಡ್ತೀನಿ. ಅದೇ ಸರಿ. ದಿಶಾ, ಏನಾಯ್ತು ಪುಟ? ಯಾಕೆ ಕಿರ್ಚ್ಕೊಂಡೆ? ಏನಂತ ಹೇಳುದು ಗೋಳು? ನೋವು, ಯಾರೋ ಗೆಂಡು ಬಿಟ್ರು. ಅಯ್ಯೋ, ನನ್ನ ನೋಡಿದ್ರೆ ಏನರ್ಥ? ಹಂಗಂದ್ರೆ ನಾನೇ ಅವಳನ್ನ ಗೆಲ್ಬಿಟ್ನಾ? ಅದು ಏನರ್ಥ ಅಂತ ನಾನ್ ನಿನ್ನನ್ ಕೇಳ್ತಾ ಇದ್ದೀನಿ. ಅದ್ ನಿನಗೆ ಅರ್ಥ ಆಯ್ತಾ? ಅಯ್ಯೋ, ಸೊಳ್ಳೆ ಕಚ್ಚಿದ್ರು ಅದಕ್ಕೆ ನಾನೇ ಜವಾಬ್ದಾರಿನಾ? ಅಷ್ಟೊಂದ್ ಪ್ರೀತಿ ಇದ್ರೆ ಒಂದ್ ಸೊಳ್ಳೆ ಪರ್ದೆ ತಗೊಂಡು ಅಮ್ಮ ಮಗಳು ಒಳಗಡೆ ಮಲ್ಕೋಬೇಕಾಗಿತ್ತು. ನಂಗೂ ಸೊಳ್ಳೆ ಕಚ್ಚಿದೆ, ನಾನೇ ಜೋರಾಗಿ ಕಿಚ್ಕೊಂಡ.